ನಗರದ ಮಧ್ಯಭಾಗದಲ್ಲಿರುವ ಬ್ರಹ್ಮಾವರ ಆಕಾಶವಾಣಿ ಮರುಪ್ರಸಾರ ಕೇಂದ್ರದ 23 ಎಕರೆ ಜಾಗದಲ್ಲಿ ಕನಿಷ್ಠ 15 ಎಕರೆ ಜಾಗವು ಉಪಯೋಗ ಇಲ್ಲದೆ ಅಕೇಶಿಯಾ ಮರಗಳ ಕಾಡು ಮತ್ತು ಕೊಳಚೆ ನೀರು ತುಂಬಿ ಸಾರ್ವಜನಿಕರಿಗೆ ತೊಂದರೆ ಅನುಭವಿಸಿ ರೋಗ ಭೀತಿ ಎದುರಾಗಿದೆ. ಚಿಕ್ಕ ಮನೆ ಕಟ್ಟಡ ಕಟ್ಟಲು 9/11 ಕಾನೂನು ಪ್ರಕಾರ ಸೈಟ್ ಬ್ಯಾಕ್ ಅಂತ 16 ಕಾನೂನು ಪಾಲನೆ ಮಾಡದಲ್ಲಿ ಪರವಾನಗಿ ಸಿಗದು. ಆದರೆ ಇಲ್ಲಿನ ಮರುಪ್ರಸಾರ ಕೇಂದ್ರದ ಉತ್ತರ ಭಾಗದಲ್ಲಿ ಕುಸಿದು ಬಿದ್ದ ಪಾಖರದಿಂದ ತೊಂದರೆಯಾಗಿ ಎಲ್ಲ ಕಡೆಯ ಕಲುಷಿತ ನೀರು ಶೇಖರಣೆಗೊಂಡು ಅಪಾಯ ಎದುರಾಗಿರುವುದಲ್ಲದೆ ಇಲ್ಲಿನ ನೂರಾರು ಮನೆಗಳ ಸಹಸ್ರಾರು ಜನರ ಸಂಚಾರಕ್ಕೆ ಅಡ್ಡಿಯಾದ ಕಾರಣ 3 ಅಡಿ ಅಗಲ ಜಾಗ ನೀಡುವಂತೆ ಮಾಡಲಾಗುವ ಸಾರ್ವಜನಿಕರ ಅನೇಕ ವರ್ಷದ ಬೇಡಿಕೆಗೆ ಸರ್ಕಾರ ಜನಪ್ರತಿನಿಧಿ ಈವರೆಗೆ ಸ್ಪಂದಿಸಿಲ್ಲ. ಸಾರ್ವಜನಿಕರ ಒತ್ತಾಯದ ಮೇರೆಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ, ಉಡುಪಿ ಜಿಲ್ಲಾಧಿಕಾರಿ ಡಾ ವಿದ್ಯಾಕುಮಾರಿ ಅವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಅತಿ ಕಿರಿದಾದ ರಸ್ತೆಯ ಈ ಸ್ಥಳದಲ್ಲೇ ಅನೇಕ ಸರಕಳ್ಳತನ, ಅನೈತಿಕ ಚಟುವಟಿಕೆ ನಡೆಯುವ ಕೇಂದ್ರ ಸರ್ಕಾರದ ಅಧೀನದ ಸ್ಥಳವಾದ ಮರುಪ್ರಸಾರ ಕೇಂದ್ರಕ್ಕೆ ಅಷ್ಟು ಜಾಗದ ಉಪಯೋಗ ಇಲ್ಲದಿರುವುದರಿಂದ ಸಾರ್ವಜನಿಕ ಹಿತಾಸಕ್ತಿಯ ಅನುಕೂಲತೆಗೆ ರಸ್ತೆ ಅಗಲೀಕರಣ ಮತ್ತು ಸ್ವಚ್ಛತಾ ಕಾರ್ಯ ಮಾಡಬೇಕಾಗಿದೆ. ಬ್ರಹ್ಮಾವರ ತಹಶೀಲ್ದಾರ್ ಶ್ರೀಕಾಂತ್ ಹೆಗ್ಡೆ, ನಾನಾ ಅಧಿಕಾರಿಗಳಾದ ಎಚ್.ವಿ. ಇಬ್ರಾಹಿಂಪುರ, ರಾಜು ಮಹೇಂದ್ರಾಚಾರ್ಯ, ಆದರ್ಶ್ ಶೆಟ್ಟಿ ಹಂದಾಡಿ, ಗ್ರಾಮ ಪಂಚಾಯತ್ ಸದಸ್ಯರು ಹಾಜರಿದ್ದರು. ಸಮಸ್ಯೆಗಳುಂಟು ಮಹಿಳೆಯರಿಗೆ. ಯಾಕಂದ್ರೆ ಶಾಲೆ ಬಿಟ್ಟು ಬರುವಾಗ ನೀವು ನೋಡಿ ಟರ್ನಿಂಗ್ ಅಲ್ಲಿ ತಾಯಿಯಂದಿರು ಬಂದು ಕಾಯ್ತಾ ಇರ್ತೇವೆ. ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಇಲ್ಲಿ ಮೊಬೈಲ್ ಕಳ್ತನ ಆಗ್ತದೆ, ಹುಡುಗಿಯರು ಹೋಗುವಾಗ ಬ್ಯಾಗ್ ಬಂದು ಎಳೆಯುವುದು. ಯಾಕಂದ್ರೆ ಸುರಕ್ಷೆ ಇಲ್ಲ. ಯಾಕಂದ್ರೆ ಒಂದು ಸೈಡಲ್ಲಿ ಹಾಡಿ ಇನ್ನೊಂದು ಸೈಡಲ್ಲೂ ಹಾಡಿ. ಮೊನ್ನೆ ಏನಾಗಿದೆ, ಒಂದು ಹುಡುಗಿದು ಕುತ್ತಿಗೆ ಚೈನ್ ಕದ್ಕೊಂಡು ಹೋಗಿದ್ದಾರೆ. ಇಲ್ಲ ಇದೇ ಟರ್ನಿಂಗ್ ಅಲ್ಲಿ ಹೋಗಿದ್ರೆ ಇಲ್ಲಿ ಯಾರು ಇಲ್ಲ. ಯಾಕಂದ್ರೆ ಅವನು ಅದು ಒಳಗೆ ಓಡಿ ಹೋದಾಗ ಇನ್ನು ಹೋಗುದ್ರಾಗ ಅವನು ಎಲ್ಲಿ ಪಾಸ್ ಆಗ್ತಾನೋ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಮೊಬೈಲ್ ಕಳ್ತನ ಆಗಿದೆ, ಕರಿಮಣಿ ಹೋಗಿದೆ, ಚಿನ್ನ ಹೋಗಿದೆ. ಅದಕ್ಕೆಲ್ಲ ಪರಿಹಾರ ನಮ್ಗೆ 2 ಸೈಡಿಂದ. ಅದು ಪ್ರೈವೇಟ್ ಜಾಗ. ಅವರಿಗೂ ನಾವು ಹೇಳಿದ್ದೇವೆ, ಒಂದು ಕಾಂಪೌಂಡ್ ವಾಲ್ ಮಾಡ್ಲಿಕ್ಕೆ ಹೇಳಿದ್ದೇವೆ. ಪಂಚಾಯತಿಂದ ಅವರಿಗೆ ನೋಟಿಸ್ ಮಾಡಿದ್ದೇವೆ. ಇಲ್ಲಿ ನೀವು ನಮಗೊಂದು ಕಾಂಪೌಂಡ್ ಮಾಡಿ ಕೊಟ್ಟರೆ ತುಂಬ ಉಪಕಾರ ಆಗ್ತದೆ ಅಂತ ಹೇಳ್ತಾ 40 ಫೀಟ್ನಲ್ಲಿ ಈಗ 10 ಫೀಟ್ ಇದೆ ಅಂದರೆ 30 ಫೀಟ್ ರಸ್ತೆ ಕೊಡಬಹುದಾದಂಥ ಒಂದು ಅವಕಾಶವೂ ಇದೆ. ಆಕಾಶವಾಣಿಯನ್ನು ಜನರು ಖಂಡಿತವಾಗಿ ಮರೆಯುವುದಿಲ್ಲ. ಈ ರಸ್ತೆ ಅಗಲ ಆಗಿ ಆ ನಂತರ ಜನರಿಗೆ ಕೂಡ ಬಹಳ ಅನುಕೂಲ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಬಗ್ಗೆ ಪ್ರಯತ್ನ ಕೂಡ ನಡೆದಿದೆ. ಈಗ ಮೊನ್ನೆ ಇವರೆಲ್ಲ ಬಂದು ಹೋದರು. DC ಸಾಹೇಬರು ಬಂದಿದ್ದರು, ಆನಂತರ ಕಂದಾಯ ಅಧಿಕಾರಿಗಳು ಬಂದಿದ್ದರು, ಬೇರೆ ಎಲ್ಲ ಸಂಬಂಧಪಟ್ಟ ಪಂಚಾಯತ್ನವರು ಕೂಡ ಬಂದಿದ್ದರು. ಎಲ್ಲರೂ ಬಂದು ಇದರ ಬಗ್ಗೆ ಮಾತಾಡ್ಕೊಂಡು ಹೋಗಿದ್ದಾರೆ. ಈಗ ಆಗುವಂಥ ಒಂದು ನಿರೀಕ್ಷೆ ಇದೆ. ಎಲ್ಲಿವರೆಗೆ ಕಷ್ಟ ಆಗ್ತದೆ ಅಂತ ಹೇಳಿದರೆ, ಇಲ್ಲಿ ಬೆಂಕಿ ಬೀಳ್ತದೆ. ವರ್ಷದಲ್ಲಿ 1-2 ಸಲ ಆದರೂ ಬೆಂಕಿ ಬೀಳ್ತದೆ. ಹೋಗಲಿಕ್ಕೆ ಬರಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆನಂತರ ಅಗ್ನಿಶಾಮಕ ದಳದ ವಾಹನಗಳಿಗೆ ಕೂಡ ಬರಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಮತ್ತು ಜನರಿಗೂ ಕೂಡ ಭಾಳ ಕಷ್ಟ ಆಗ್ತದೆ. ತುರ್ತಾಗಿ ಈ ಕೆಲಸ ಆಗಬೇಕಾದ್ದು 10 ವರ್ಷಗಳಿಂದ 8 ವರ್ಷಗಳಿಂದ ನಾವು ಅದರ ಬಗ್ಗೆ ಕೂಡ ಪ್ರಯತ್ನ ಮಾಡಿದ್ದೇವೆ. ಏನೂ ಅದರ ಬಗ್ಗೆ ಸಾಧನೆ ಆಗಿಲ್ಲ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.